surprise. Yeah. Good choice. You just want to get a little bit. ಮಾತಾಡ್ಸೋರು ಇಲ್ಲ. ಹಲೋ ಮಾತಾಡ್ಸೋ. ಇವಾಗ ನೋಡಿ ಮೇನ್ ಕ್ಯಾಸಲ್ ಎಂಟ್ರಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ದಿನ ಅಭಿರಾಮ್ ಸ್ಕೂಲಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಷನ್ ಇದೆ. ಎಲ್ಲ ಪೇರೆಂಟ್ಸಿಗೂ ಇನ್ವೈಟ್ ಮಾಡಿದ್ದಾರೆ. ಸೊ ನಾವು ಸ್ಕೂಲ್ ಹತ್ರ ಬಂದಿದ್ದೀವಿ. ಈ ಕ್ರಿಸ್ಮಸ್ ಈವೆಂಟ್ ಹೇಗಿರುತ್ತೆ ಅಂತ ನೋಡೋದಕ್ಕೆ ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ. ಯಾಕಂದ್ರೆ ಅಭಿರಾಮ್ ಇದು ಫಸ್ಟ್ ಇಯರ್ ಇಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತಾ ಇರೋದು ಸ್ಕೂಲಲ್ಲಿ. ಸೊ ಏನೇನೆಲ್ಲ ಈವೆಂಟ್ ಇರುತ್ತೆ ಅಂತ ನೋಡೋದಕ್ಕೆ ತುಂಬಾ ಕ್ಯೂರಿಯಾಸಿಟಿ ಇದೆ. ಇಲ್ಲಿ ಈಗ ಬೆಳಗ್ಗೆ 9 ಗಂಟೆ ಎಲ್ಲರೂ ಒಳಗಡೆ ಅಸೆಂಬಲ್ ಆಗಿದ್ದಾರೆ. ಇವರು ಅಭಿರಾಮ್ ಕ್ಲಾಸ್ ಟೀಚರ್. ಇವರ ಕ್ಲಾಸ್ ಸ್ಟೂಡೆಂಟ್ಸ್ ಇಂದ ಒಂದು ಐರಿಷ್ ಪೋಯಮ್ ನ ಪ್ರೆಸೆಂಟ್ ಮಾಡಿದ್ರು. Meet the Santa. Are you happy? Now, Santa, what gifts you have? I checked my naughty and nice list, and you're on the nice list. Smile. You have. You Be made the happy. nice You are list. meeting Santa. Now, what would you like for Santa? From Santa this year? What present would you like? Present. A surprise. Yeah. Good choice. You just want to get a little bit extra. Now, Mrs. Claus asked me, can I have a photograph of you? Yes, sure. That be okay? Mom, come in. Yeah. Come in. ತುಂಬಾ ಶಾರ್ಟ್ ಇವೆಂಟ್ ಆಗಿತ್ತು. ಫ್ರಮ್ ಮಾರ್ನಿಂಗ್ 9 o'clock to 10 o'clock ವರೆಗೂ ಅಷ್ಟೇ ಇದ್ದಿದ್ದು. ನೋಡಿದ್ರಲ್ಲ, ಎಲ್ಲ ಪೇರೆಂಟ್ಸ್ ಅಸೆಂಬಲ್ ಆಗಿದ್ದು. ಹಾಗೆ ಮಕ್ಕಳು ಬಾಯಲ್ಲಿ ಈ ಕ್ಯಾರಲ್ ಸಿಂಗಿಂಗ್ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಅಲ್ವಾ. ನಾವಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು, ಲವ್ಲಿ ಇವೆಂಟ್ ಕೂಡ. ಹಾಗೆ ಪೇರೆಂಟ್ಸ್ ಎಲ್ಲ ಅವ್ರವ್ರ ಮನೆಗೆ ರಿಟರ್ನ್ ಆದ್ರು. ಮಕ್ಕಳೆಲ್ಲ ಅವ್ರವ್ರ ಕ್ಲಾಸಸ್ಗೆ ಹಾಗೆ ಕಂಟಿನ್ಯೂ ಮಾಡಿದ್ರು. ಇದು ಇವತ್ತು ಹಾಫ್ ಡೇ ಆಗಿತ್ತು. ನಾವು ವಾಪಸ್ ಮನೆಗೆ ಹೋಗ್ಬಿಟ್ಟು ಮತ್ತೆ ಅಭಿನ ಪಿಕ್ ಮಾಡ್ಕೊಳ್ಳೋಣ ಅಂತ ಮನೆ ಕಡೆ ಹೊರಟ್ವಿ. ಇವಾಗ ಅಭಿ ಸ್ಕೂಲಲ್ಲಿ ಹಾಫ್ ಅನ್ ಅವರ್ ಆಯ್ತು. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಈಗ ಅರ್ಧ ಗಂಟೆ ಆಯ್ತು. ಅಲ್ಲೇ ಕಂಟಿನ್ಯೂ ಮಾಡ್ಬೇಕಂತೆ. ಸೊ ನಾವು ಮನೆಗೆ ಹೋಗ್ತಾ ಇದೀವಿ. ಮತ್ತೆ 12 o'clock ಪಿಕ್ ಮಾಡಕ್ಕೆ ಬರ್ಬೇಕು. ನಾವು ಮನೆಗೆ ಹೋಗಿ ಬಂದ್ವಿ. ಇವಾಗ 12 o'clock ಆಯ್ತು. ಅಭಿನ ಪಿಕ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಇದಾದ್ಮೇಲೆ ಇವತ್ತು ಸಾಯಂಕಾಲ ನಾವು ಡಬ್ಲಿನ್ ಕ್ಯಾಸಲ್ ನೋಡೋದಕ್ಕೆ ಹೋಗ್ತಾ ಇದೀವಿ. ಅಲ್ಲೇ ಕ್ರಿಸ್ಮಸ್ ಮಾರ್ಕೆಟ್ ಇರುತ್ತಂತೆ. ಸೊ ಇಲ್ಲಿ ಕ್ರಿಸ್ಮಸ್ ಜಾತ್ರೆ ಹೇಗಿರುತ್ತೆ ಅಂತ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಾ ಇದೀವಿ. ಅದಕ್ಕಿಂತ ಮುಂಚೆ ಈಗ ಕ್ರಿಸ್ಮಸ್ ಆಗಿರೋದ್ರಿಂದ ಸ್ವಲ್ಪ ಶಾಪಿಂಗ್ ಕೂಡ ಮಾಡೋದಿದೆ. ಏನು ಬುಕ್ ಅಲ್ಲಿ ಏನು ಮಾಡಿಸ್ಲಿಲ್ಲ. ಬರೀ ಸೆಲೆಬ್ರೇಷನ್. ಲಂಚ್ ಬ್ರೇಕ್ ಇತ್ತಾ? ಸೊ ನಾವಿವಾಗ ಸ್ಕೂಲ್ ಮುಗಿಸ್ಕೊಂಡು ಡನ್ಸಿಗೆ ಬಂದಿದ್ದೀವಿ. ಸೊ ಇಲ್ಲಿ
ಸ್ವಲ್ಪ ಮನೆಗೆ ಬೇಕಾಗಿರೋದು ಸ್ವಲ್ಪ ಬೇಸಿಕ್ ಎಸೆನ್ಷಿಯಲ್ಸ್ ತಗೋಬೇಕಿತ್ತು. ಜೊತೆಗೆ ಈಗ ವಿಂಟರ್ ಸ್ಟಾರ್ಟ್ ಆಗಿರೋದ್ರಿಂದ ಇಲ್ಲಿ ವಿಟಮಿನ್ ಡಿ ಸಪ್ಲಿಮೆಂಟ್ಸ್ ಎಲ್ಲ ತಗೊಳ್ಳೇಬೇಕು. ಸೊ ಇಲ್ಲೇ ಸಿಗುತ್ತೆ, ಇಲ್ಲಿ ಜನರಲಿ ಎಲ್ಲ ನಾವು ಫಾರ್ಮಸಿಲೂ ತಗೋಬಹುದು, ಡನ್ಸ್ ನಾರ್ಮಲ್ ಸ್ಟೋರ್ಸ್ ಅಲ್ಲೂ ಕೂಡ ವಿಟಮಿನ್ ಡಿ ಟ್ಯಾಬ್ಲೆಟ್ಸ್ ಇಟ್ಟಿರ್ತಾರೆ. ಸೊ ಅದನ್ನ ತಗೋಬೇಕಂತ ಇದ್ದೀನಿ. ದೊಡ್ಡ ತಗೊಂಡಿದ್ಯಾ? ಸಣ್ಣದ ತಗೊಳ ಅಭಿ. ಇದಕ್ಕೆಷ್ಟು? ದೊಡ್ಡದಕ್ಕೆಷ್ಟು? 4 euros. 400. ಇದು 2 euros. ನನ್ನ ಕಾರ್ ಇದು ಏನೋ ಹಿಂಗಂತ ಇರ್ತಾನೆ ಸ್ಟೇರಿಂಗ್. ಇದು ನನ್ನ ಸ್ಟೇರಿಂಗ್ ಅಂತ. ಓಕೆ. ಆಯ್ತಾ? ಇದು ಮಿರರ್. ಹಾ. ಚೆನ್ನಾಗಿದೆ. ಎಷ್ಟದು? ಎಷ್ಟು? 35? ಆಲ್ಮೋಸ್ಟ್ 3,200 rupees. ನಾವು ಡನ್ಸಲ್ಲಿ ಬೇಸಿಕ್ ಎಸೆನ್ಷಿಯಲ್ಸ್ ಮತ್ತು ಗ್ರಾಸರಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಹಾಗೆ ಕ್ಲಾತಿಂಗ್ಸಲ್ಲಿ ಏನಾದರೂ ಕ್ರಿಸ್ಮಸ್ ಡಿಸ್ಕೌಂಟ್ ಸೇಲ್ ನಡೀತಿದೆಯಾ ಅಂತ ಚೆಕ್ ಮಾಡ್ತಾ ಇದ್ದೆ. ಇದಾದಮೇಲೆ ಮಧ್ಯಾಹ್ನ ಆಲ್ರೆಡಿ 1:30 ಆಗಿದ್ದರಿಂದ ನಾವು ಇಲ್ಲೇ ಶಾಪಿಂಗ್ ಕಾಂಪ್ಲೆಕ್ಸ್ ಹತ್ರ ಒಂದು ಮೆಕ್ಡೊನಾಲ್ಡ್ಸ್ ಇತ್ತು, ಅಲ್ಲಿ ಏನಾದರೂ ಸ್ವಲ್ಪ ತಿನ್ಕೊಂಡ್ಬಿಟ್ಟು ಆಮೇಲೆ ಶಾಪಿಂಗ್ನ ಕಂಟಿನ್ಯೂ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಆಮೇಲೆ ಅಲ್ಲಿಂದ ಡಬ್ಲಿನ್ ಕ್ಯಾಸಲ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಹಾಗೆ ಐಕಿಯಾ ಇವಾಗ ನಾವು ಏನಾದರೂ ಸ್ವಲ್ಪ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ಹಸುವಾಗ್ತಾ ಇದೆ. ಐರ್ಲೆಂಡ್ ಅಲ್ಲಿ ತುಂಬಾ ಜೋರಾಗಿ ಬ್ಲೋಯಿಂಗ್ ವಿಂಡ್ ಇರುತ್ತೆ. ಹೊರಗಡೆ ಬರ್ಬೇಕಾದ್ರೆ ಮತ್ತೆ ಫುಲ್ ಪ್ಯಾಕ್ಡ್ ಆಗೇ ಬರ್ಬೇಕು. ಒಂಥರ ಚಿಲ್ಲಿಂಗ್ ಬ್ರೀಸ್ ಇರುತ್ತೆ ಇಲ್ಲಿ. ವೆಜ್ ರೋಲ್ಸ್, ಓಕೆ, ಫಿಂಗರ್ ಫ್ರೈಸ್, ಕೆಚಪ್ ಅಂಡ್ ಕೋಕ್. ಇಷ್ಟಕ್ಕೆ 21 euros, ಅಂದ್ರೆ ಇಂಡಿಯನ್ ರುಪೀಸ್ ಅಲ್ಲಿ 1900 rupees. ನನಗೆ ಇದನ್ನಾದ್ರೆ ನಿನಗೆ ಯಾರು ಊಟ ಮಾಡ್ಸೋ ಹಾಗಿಲ್ಲಲ್ಲ, ನೀನು ತಿನ್ಬಿಡ್ತೀಯ. ಹೋಗಿ ಕಳ್ಳ. ನಮ್ಮ ಮನೇಲಿ ಗೈಸ್ ನನ್ನನ್ನೊಬ್ಳು ಬಿಟ್ರೆ ಇವರಿಬ್ರು ಇದಾರಲ್ಲ, ಇವರಿಬ್ರು ತುಂಬಾ ಹೊರಗಡೆ ತಿನ್ನೋದು ಜಾಸ್ತಿ. ಇವನಿಗೆ ಮನೇಲಿ ಊಟ ಮಾಡಿಸಬೇಕು. ಇಲ್ಲ ಅದೇ ನೋಡಿ ಎಷ್ಟು ಚೆನ್ನಾಗಿ ತಿಂತಾನೆ. ಎಷ್ಟು ಸ್ಪೀಡಾಗಿ ತಿಂತಿದ್ದಾರೆ ನೋಡಪ್ಪ. ಹಲೋ ಹಲೋ ಮಾತಾಡ್ಸೋರು ಇಲ್ಲ. ಹಲೋ ಮಾತಾಡ್ಸೋ. ನಾನು ಯೂಶಲಿ ಹೊರಗಡೆ ತಿನ್ನೋದನ್ನ ತುಂಬಾ ಅವಾಯ್ಡ್ ಮಾಡ್ತೀನಿ. ಏನು ಮಾಡೋಕ್ಕಾಗಲ್ಲ, ಒಂದೊಂದ್ಸಲ ಫಾರ್ ಟೈಮ್ ಬೇಂಗ್ ಈ ತರದೆಲ್ಲ ತಗೊಳ್ಳೇಬೇಕಾಗುತ್ತೆ. ನಾವು ಹೊರಗಡೆ ಬಂದಾಗ ವೆಜ್ ಆಪ್ಷನ್ ತುಂಬಾನೇ ಕಮ್ಮಿ ಇಲ್ಲಿ ನಮಗೆ ಸಿಗೋದು. ಸೊ ನಾವು ಯಾವಾಗ್ಲೂ ಒಂದು ವೆಜ್ ರ್ಯಾಪ್ಸ್ ಮತ್ತೆ ಫ್ರೆಂಚ್ ಫ್ರೈಸ್ ಆಫ್ ಮಾಡ್ತೀವಿ. ಅದು ನಡಿ ಕಳಿಸ್ತೀಯ? ಓನ್ಲಿ 25 euro. 25. ಹಾ 25 ಚೀಪ್. ಅಭಿ ಅದು ಪೊಲೀಸ್ನವ್ರಿಗೆ ಅಷ್ಟೇ ಇರೋದು. ಪೊಲೀಸ್ನವ್ರು ಏನ್ ಹೇಳಿದ್ರು? ಗಾಂಧಿ 3 monkeys ಏನ್ ಹೇಳ್ತಾರೆ? ಕೆಟ್ಟದ್ದನ್ನ ನೋಡಬಾರದು, ಕೆಟ್ಟದ್ದನ್ನ ಕೇಳಬಾರದು. ಅಂದ್ಬಿಡು ಬೇಗ ಅಂದ್ಬಿಡು. ಇಲ್ಲಿ ಅಭಿಗೆ ಒಂದೆರಡು ಡ್ರೆಸ್ ತಗೊಂಡು ಆಮೇಲೆ ನಾವು ಶಾಪಿಂಗ್ ಎಲ್ಲ ಮುಗೀತು. ಇದು ಮುಗಿಸ್ಕೊಂಡು ಮನೆಗೆ ಹೋಗಿ ನೆಕ್ಸ್ಟ್ ಕ್ಯಾಸಲ್ ಕಡೆ ಹೊರಟ್ವಿ. ಇದು ನಾವು ಫಸ್ಟ್ ಟೈಮ್ ಒಂದು ಕ್ಯಾಸಲ್ ನೋಡೋದಕ್ಕೆ ಹೋಗ್ತಾ ಇರೋದು. ಇದು 13th century ಬಿಲ್ಡ್ ಆಗಿತ್ತಂತೆ. ತುಂಬಾ ಓಲ್ಡೆಸ್ಟ್ ಕ್ಯಾಸಲ್ ಇದು. ಸೊ ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ. ಹಾಗೆ ಅಲ್ಲಿ ಕ್ರಿಸ್ಮಸ್ ಮಾರ್ಕೆಟ್ ಕೂಡ ಇರುತ್ತಂತೆ. ಇದು ಕ್ರಿಸ್ಮಸ್ ಟೈಮ್ ಆದ್ರಿಂದ ಇಲ್ಲಿನ ಲೋಕಲ್ ವೆಂಡರ್ಸ್ ಬಂದ್ಬಿಟ್ಟು ಅಲ್ಲೊಂದು ಮಾರ್ಕೆಟ್ ಅಲ್ಲಿ ಅವರ ಪ್ರಾಡಕ್ಟ್ಸ್ ನ ಸೇಲ್ ಮಾಡ್ತಾರಂತೆ. ಅದ್ರ ಜೊತೆಗೆ ಅಲ್ಲಿ ಮಕ್ಕಳಿಗೆ ಒಂದು ಅಮ್ಯೂಸ್ಮೆಂಟ್ ತರಾನು ಇರುತ್ತಂತೆ.
ಸೊ ನೋಡೋಣ ಹೇಗಿರುತ್ತೆ ಅಂತ. ಈಗ ಬಸ್ ಏನೋ ಹೇಳಿದ್ವಿ, ಇಲ್ಲಿ ಇದೊಂದು ಪ್ರಾಬ್ಲಮ್, ಮ್ಯಾಪ್ ಹಾಕೊಂಡು ಹುಡ್ಕೊಂಡು ಹೋಗ್ಬೇಕು. ಇಲ್ಲಂತ ತಗೋಣ ಫೋಟೋ. ನಾವು ಮ್ಯಾಪ್ ಹಾಕೊಂಡು ಹುಡ್ಕೊಂಡು ಹೋಗ್ತಾನೆ ಇದೀವಿ, ಇನ್ನೂ ಸಿಗ್ತಾ ಇಲ್ಲ ಎಲ್ಲಿ ಅಂತ. ಬಟ್ ಅಲ್ಲಲ್ಲೇ ಮಧ್ಯೆ ಒಳ್ಳೊಳ್ಳೆ ಸ್ಪಾಟ್ ಸಿಗ್ತಾ ಇದೆ. ಸೊ ಇನ್ನೊಂದು 200 ಮೀಟರ್ಸ್. ವಾವ್, ಎಷ್ಟು ಚೆನ್ನಾಗಿ ಯಾವ ಬರ್ಡ್ಸ್ ನೋಡಿ. ಕಡಿ ಹಾಯ್ ಸ್ಯಾಂಟಾ. ಸೊ ಬಸ್ಸಲ್ಲೆಲ್ಲ ಬುಲೆಟ್ ಅಲ್ಲಿ ಹೋಗ್ತಾ ಸ್ಯಾಂಟಾ ಕ್ಲಾಸು. ಇದ ಕ್ಯಾಸಲ್ ಒಂದು ಇಂಟು ಬಂತು. ಫೈನಲಿ ಕ್ಯಾಸಲ್ ಹತ್ರ ಬಂದ್ವಿ. ಬರೋದ್ರೊಳಗಡೆ ಆಲ್ರೆಡಿ 4 o'clock ಆಗೋಗಿದೆ. ನಾವು ಇವಾಗ ಡಬ್ಲಿನ್ ಕ್ಯಾಸಲ್ ನ ಎಂಟ್ರೆನ್ಸ್ ಗೇಟ್ ಒಳಗಡೆ ಬಂದು ನಿಂತಿದೀವಿ. ಸೊ ಇಲ್ಲಿ ನೋಡ್ತಾ ಇದ್ರೆ ತುಂಬಾ ರಶ್ ಇದೆ ಅಂತ ಕಾಣುತ್ತೆ. ಸೊ ನಮಗೂ ಗೊತ್ತಿಲ್ಲ ಎಲ್ಲಿಂದ ಕ್ಯೂ ಸ್ಟಾರ್ಟ್ ಆಗಿದೆ ಅಂತ ಹುಡುಕ್ತಾ ಇದೀವಿ. ಸೊ ಇದು ಕ್ಯಾಸಲ್ ನ ಎಂಟ್ರಿಗೆ ತುಂಬಾ ಕ್ಯೂ ಇದೆ ನೋಡಿ, ಎಷ್ಟು ಕಾಣಿಸ್ತಾ ಇದಲ್ಲ ನಮಗೆ. ಸೊ ಕ್ರಿಸ್ಮಸ್ ಆದ್ರಿಂದ ತುಂಬಾನೇ ರಶ್ ಇರುತ್ತೆ ಇಲ್ಲಿ. ಎಷ್ಟು ದೊಡ್ಡ ಕ್ಯೂ, ಜಾತ್ರೆ ಇದ್ದಂಗಿದೆ. ಫುಲ್ ಜಾತ್ರೆ ಆಗ್ಬಿಟ್ಟಿದೆ ಅಲ್ಲ. ಲಾಂಗ್ ಕ್ಯೂ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಎಂಟ್ರಿ ಆದ್ವಿ. ಇವಾಗ ನೋಡಿ ಮೇನ್ ಕ್ಯಾಸಲ್ ಎಂಟ್ರಿ ಇದು. ಒಳಗಡೆ ಬಂದಿದ ತಕ್ಷಣ ಅಲ್ಲಿ ಇಲ್ಲಿ ಸ್ಟಾಲ್ಸ್ ಎಲ್ಲ ಕಣ್ಣಿಗೆ ಕಾಣಿಸ್ತಾ ಇತ್ತು. ಸೊ ಇದೇನ್ ಗೊತ್ತಾ, ಇದೇ ಕ್ರಿಸ್ಮಸ್ ಮಾರ್ಕೆಟ್. ನನಗಂತೂ ಯುರೋಪ್ ಅಲ್ಲಿ ಕ್ರಿಸ್ಮಸ್ ಮಾರ್ಕೆಟ್ ಹೇಗಿರುತ್ತೆ ಅಂತ ಒಂದು ನೋಡೋ ಕ್ಯೂರಿಯಾಸಿಟಿ ಇತ್ತು. ಇದು ನ್ಯಾಚುರಲ್ ಲ್ಯಾವೆಂಡರ್ ಆಯಿಲ್ ಅಂತ. ಸೊ ಪ್ರೈಸ್ ಕೂಡ ಹಾಕಿದ್ದಾರೆ, ಯಾವುದೇ ಒಂದು ಎಷ್ಟೆಷ್ಟಿತ್ತು ಅಂತ. ಸೊ ಗಾಯ್ಸ್, ನಾ ಹೇಳಿದ್ನಲ್ಲ ಕ್ರಿಸ್ಮಸ್ ಮಾರ್ಕೆಟ್ ಅಂತ. ಸೊ ಇಲ್ಲಿ ನೋಡಿ ಶಾಲ್ಸ್ ಎಲ್ಲ ಇಟ್ಟಿದ್ದಾರೆ, ಆಮೇಲೆ ಬ್ಯಾಗ್ಸ್, ಲೆದರ್ ಬ್ಯಾಗ್ಸ್. ನೆಕ್ಸ್ಟ್ ಸ್ಟಾಲ್, ಹಾಗೆ ಸ್ಟಾಲ್ಸ್ ಏನೇನಿದೆ ಅಂತ ತೋರಿಸ್ಕೊಂಡು ಹೋಗ್ತೀನಿ ನಿಮಗೆ. ಇದೇನು ಸ್ಟಾಲು? ಏನಿದು? ಪರ್ಫ್ಯೂಮ್ ಸ್ಮೆಲ್ ನೋಡಿ. Jewelries. Mostly candies. Candies. ಇವು ಐರಿಷ್ ಹ್ಯಾಂಡ್ ಕ್ರಾಫ್ಟೆಡ್ ಜ್ಯುವೆಲರೀಸ್. ಇದು ಐರಿಷ್ ಹೋಮ್ ಮೇಡ್ ಕ್ಯಾಂಡೀಸ್. ಇದು ಪ್ರೈಸ್ ಸ್ಟಾರ್ಟ್ ಆಗೋದೇ €25 ಇಂದ, ಅಂದ್ರೆ ಇಂಡಿಯನ್ ರುಪೀಸ್ ಅಲ್ಲಿ ನಮಗೆ 2500 ಆಗುತ್ತೆ.
ಇಲ್ಲಿರೋದೆಲ್ಲ ನಿಟೆಡ್ ಸ್ವೆಟರ್ಸ್. ಇದರದ್ದು ಪ್ರೈಸ್ ಕೇಳಿದಾಗ ಅವ್ರು ಹೇಳಿದ್ರು ಇದು 25 to 100 euros ರೇಂಜ್ ಅಲ್ಲಿ ಇರುತ್ತೆ ಅಂತ. ಸೊ ಇಂಡಿಯನ್ ರುಪೀಸ್ ಅಲ್ಲಿ ಒಂದು 2500 to 10,000 ಒಳಗಡೆ ಇರುತ್ತೆ. ಕ್ಯಾಸಲ್ ಎಂಟ್ರೆನ್ಸ್ ನಲ್ಲೇನೆ ಒಂದು ಕ್ರಿಸ್ಮಸ್ ಟ್ರೀಗೆ ಬ್ಯೂಟಿಫುಲ್ ಆಗಿ ಡೆಕೋರೇಟ್ ಮಾಡಿಟ್ಟಿರೋದು ಕಾಣಿಸ್ತು. ಹಾಗೆ ಆಂಟಿಕ್ ಫೋಟೋಗ್ರಾಫ್ಸ್ ನೆಲ್ಲ ವಾಲ್ ಮೇಲೆ ಡೆಕೋರೇಟ್ ಮಾಡಿದ್ರು. ಈ ಕಾರಿಡಾರ್ ನಲ್ಲಿ ಐರ್ಲೆಂಡ್ ನ ಎಲ್ಲಾ ಪ್ರೆಸಿಡೆಂಟ್ಸ್ ಫೋಟೋ ಫ್ರೇಮ್ಸ್ ವಿತ್ ಡೀಟೇಲ್ಸ್ ಎಲ್ಲ ಹಾಕಿದ್ದಾರೆ. ನಮ್ದು ದಾವಣಗೆರೆ. ಹೌದು, ದಾವಣಗೆರೆ. ಓ ನೈಸ್. ನಾವು ಜಯನಗರ ಗೊತ್ತಾ? ದಾವಣಗೆರೆ ಅವರಾ? ಓ ನೈಸ್. ಖುಷಿ ಆಯ್ತು ಮೀಟ್ ಮಾಡಿ. ನಿಮ್ದು ಶಿವಮೊಗ್ಗನಾ? ನಾವು ಈ ಕಾರಿಡಾರ್ ಅಲ್ಲಿ ಎಲ್ಲ ಫೋಟೋ ಫ್ರೇಮ್ಸ್ ವಿತ್ ಡೀಟೇಲ್ಸ್ ಎಲ್ಲ ನೋಡ್ಕೊಂಡು ವಿಡಿಯೋಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಹಾಗೆ ನಾವು ಕನ್ನಡ ಮಾತಾಡ್ತಿದ್ದನ್ನ ನೋಡ್ಬಿಟ್ಟು ಯಾರೋ ಒಬ್ರು ಒಂದು ಫ್ಯಾಮಿಲಿ ನಮ್ಮನ್ನ ಪರಿಚಯ ಮಾಡ್ಕೊಳ್ಳೋದಕ್ಕೆ ಬಂದ್ರು. ಅವರು ಕೂಡ ಕನ್ನಡದವ್ರೆ, ದಾವಣಗೆರೆ ಮತ್ತೆ ಶಿವಮೊಗ್ಗದವರು. ಅವ್ರನ್ನ ಮಾತಾಡ್ಸಿ ತುಂಬಾ ಖುಷಿ ಆಯ್ತು ನಮ್ಗೆ. ನಾವು ಕೂಡ ದಾವಣಗೆರೆ ಶಿವಮೊಗ್ಗ ರೀಜನ್ ಅವರೇ. ಇವ್ರ ಜೊತೆನೆ ನಾವು ಒಂದು 10 ನಿಮಿಷ ಅಲ್ಲೇ ಮಾತಾಡ್ಕೊಂಡು ನಿಂತ್ಕೊಂಡ್ವಿ. ಹಾಗೆ ಮುಂದೆ ಕ್ಯಾಸಲ್ ಎಲ್ಲ ಇವ್ರ ಜೊತೆನೆ ನೋಡ್ಕೊಂಡು ಕಂಪ್ಲೀಟ್ ಮಾಡಿದ್ವಿ. ನಾವು ಐರ್ಲೆಂಡ್ ಅಲ್ಲಿ ಎಲ್ಲೇ ಹೋದ್ರು ಕೂಡ ಕನ್ನಡಿಗರು ಸಿಗ್ತಾನೆ ಇರ್ತಾರೆ. ತುಂಬಾ ಜನ ಕನ್ನಡಿಗರನ್ನ ಇದುವರೆಗೂ ನಾನು ಮಾತಾಡ್ಸಿದೀನಿ ಇಲ್ಲಿ. ನಿಜವಾಗ್ಲೂ ತುಂಬಾನೇ ಖುಷಿ ಆಗುತ್ತೆ ಹೊರದೇಶದಲ್ಲಿ ಕನ್ನಡಿಗರು ಸಿಕ್ಕಾಗ, ಕನ್ನಡದಲ್ಲಿ ಮಾತಾಡೋರು ಸಿಕ್ಕಾಗ. ಇದು ಏನ್ಷಿಯಂಟ್ ಟೈಮ್ಸ್ ಅಲ್ಲಿ ಯೂಸ್ ಮಾಡ್ತಿದ್ದಂತಹ ಒಂದು ಕನ್ವೆನ್ಷನಲ್ ಹೀಟರ್ಸ್. ನಾವು ಇವಾಗ ಎಂಟರ್ ಆಗ್ತಿರೋದು ಡೈನಿಂಗ್ ಹಾಲ್ ಕಡೆಗೆ. ಇದು ಅವಾಗಿನ ಕಾಲದಲ್ಲಿ ಇವ್ರು ಯೂಸ್ ಮಾಡ್ತಿದ್ದಂತಹ ಚೇರ್ಗಳು ಮತ್ತೆ ಡೈನಿಂಗ್ ಟೇಬಲ್ ಹಾಗೆ ಕ್ರಾಕರೀಸ್, ಡೈನಿಂಗ್ ಸೆಟ್ ಎಲ್ಲ ಇಲ್ಲಿ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಇದು ಈ ಕ್ಯಾಸಲ್ ನ ಸೆರೆಮೋನಿಯಲ್ ಹಾಲ್. ಇದನ್ನ ಸೇಂಟ್ ಪ್ಯಾಟ್ರಿಕ್ಸ್ ಹಾಲ್ ಅಂತಾನೂ ಕರೀತಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಸೀಲಿಂಗ್ ಅಲ್ಲಿ ಒಬ್ರು ಇಟಾಲಿಯನ್ ಆರ್ಟಿಸ್ಟ್ ಮಾಡಿರುವಂತಹ ಪೇಂಟಿಂಗ್ಸ್ ನ ಇಟ್ಟಿದ್ದಾರೆ. ಈಗಲೂ ಕೂಡ ತುಂಬಾ ಲೈವ್ ಆಗಿ ಕಾಣುತ್ತೆ. ಹಾಗೆ ಇಲ್ಲಿ ಇದನ್ನ ಸೆರೆಮೋನಿಯಲ್ ಹಾಲ್ ಅಂತ ಬಳಸ್ತಾ ಇದ್ರು. ಹಾಗೆ ಡಾನ್ಸ್ ಕೂಡ ಮಾಡ್ತಿದ್ರಂತೆ. ಡಬ್ಲಿನ್ ಕ್ಯಾಸಲ್ ಹಾಗೆ ಕ್ರಿಸ್ಮಸ್ ಮಾರ್ಕೆಟ್ ಇದೆಲ್ಲ ನೋಡ್ಕೊಂಡು ನಾವು ಮನೆಗೆ ಹೋಗಿ ರೀಚ್ ಆಗೋದ್ರೊಳಗಡೆ ರಾತ್ರಿ 8 ಗಂಟೆ ಆಗಿ ಹೋಗಿತ್ತು. ನೋಡಿದ್ರಲ್ಲ ಅಭಿರಾಮ್ ಸ್ಕೂಲಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಷನ್ ಹೇಗಿತ್ತು ಅಂತ. ಹಾಗೆ ಡಬ್ಲಿನ್ ಕ್ಯಾಸಲ್ ಮತ್ತೆ ಕ್ರಿಸ್ಮಸ್ ಮಾರ್ಕೆಟ್ ಮತ್ತೆ ನಮ್ಮ ಶಾಪಿಂಗ್ ವಿಡಿಯೋನ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.